ನಿಲ್ಸ್ಕೊಂಡಿರ್ತಾರೆ. ಈ ಥರ ಪೆಂಗ್ನನ್ ಮಕ್ಕಳು ಹೆಂಗೆ ಬೇಕೋ ಹಂಗೆ ರೈಟು ಲೆಫ್ಟ್ ಹೊಡಿತಿರ್ತಾರೆ. ಸಿಕ್ಕಾಬಟ್ಟೆ ಜಾಮ್ ತೋರಿಸ್ತಾ ಇದೆ. ಎಲ್ಲೆಲ್ಲಿಂದ ಬತ್ತಿರಲಿ ಥೂ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಆ್ಯಂಡ್ ಬೈ ದಿ ವೇ ಹೇರ್ ಸ್ಟೈಲ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಏನು ಸ್ಪೆಷಲಾಗಿ ಸ್ಟೈಲ್ ಮಾಡಿಸಿಲ್ಲ, ನಾರ್ಮಲಾಗೇ ಇದೆ. ಆ್ಯಂಡ್ ಈ ಥರದ ಸ್ಟೈಲು ಸಿಂಪಲ್ಲಾಗಿ ಸೂಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಸದ್ಯಕ್ಕೆ ಈಗ ನಾನು ಹೆಂಗೆ ರೆಡಿ ಆಗಿದ್ದೀನಿ ನೋಡಿರಿ. ರೈಡಿಂಗ್ ಜಾಕೆಟ್ ಎತ್ಕೊಂಡಿದ್ದೀನಿ, ಹೆಲ್ಮೆಟ್ ಎತ್ಕೊಂಡಿದ್ದೀನಿ, ಹಿಂದ್ಗಡೆ ಒಂದು ಬ್ಯಾಗ್ ಇಟ್ಕೊಂಡಿದ್ದೀನಿ. ಸೊ ಈಗ ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ, ನಾನು ಎಲ್ಲಿಗೋಗ್ಬೇಕು ಅಂದರೆ ಹೇಳ್ತೀನಿ ಎಲ್ಲಿಗೋಗ್ಬೇಕು ಅಂತ. ಬಟ್ ಅದಕ್ಕಿಂತ ಮುಂಚೆ ಗಾಡಿ ತೊಗೊಳಕ್ಕೆ ಹೋಗಬೇಕು. ಗಾಡಿ ಇಲ್ಲ, ನಮ್ಮ ಮಾಸಿ ಆಬ್ಸೆಂಟ್ ಇದೆ ನೋಡಿರಿ, ಖಾಲಿ ಇದೆ ಜಾಗ. ಸೊ ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿರ್ತೀರಾ, ನಾನು ಸರ್ವಿಸಿಗೆ ಬಿಟ್ಟಿದ್ದೆ ಗಾಡಿನ. ಆಲ್ಮೋಸ್ಟ್ 3 ದಿನ ಆಯಿತು ಬಿಟ್ಬಿಟ್ಟು. ಸ್ವಲ್ಪ ಕೆಲಸಗಳು ಜಾಸ್ತಿ ಇದ್ವು, ಸೊ ಅದನ್ನೆಲ್ಲ ಮಾಡಿ ಮುಗಿಸಿದ್ರಂತೆ. ಕಾಲ್ ಮಾಡಿದ್ರು. ಸೊ ಈಗ ಪಟ್ಟಂತ ಹೋಗ್ಬಿಟ್ಟು ಪಿಕ್ ಮಾಡ್ಬೇಕು ಗಾಡಿನ. ಅದಾದಮೇಲೆ ಇನ್ನೂ ಒಂದು ಜಾಗಕ್ಕೆ ಹೋಗ್ತೀನಿ, ಅದೆಲ್ಲಿ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಂತೆ ನಿಮಗೆ. ಆನ್ ದಿ ವೇ ಹೋಗ್ತಾ ತುಂಬ ದೂರ ಹೋಗಬೇಕು, ಎಲ್ಲ ಮಾತಾಡ್ಕೊಂಡು ಹೋಗೋಣಂತೆ ಬನ್ನಿ. ಸೊ ಗೈಸ್ ಏನು ಗೊತ್ತಾ, ನಾನು ಹಂಗೆ ಸುಮ್ಮನೆ ಯೋಚನೆ ಮಾಡಿದ್ರೆ ಸುಮಾರು ವರ್ಷನೇ ಆಗೋಗಿದೆ ಆಟೋದಲ್ಲಿ ಕುತ್ಕೊಂಡು, ಓಕೆನಾ. ಸೊ ಅಷ್ಟು ವರ್ಷ ಆದಮೇಲೆ ಇವತ್ತೇ ಕುತ್ಕೋತಾ ಇರೋದು, ಸುಮಾರು ವರ್ಷ ಆದಮೇಲೆ. ನನಗೆ ಯೋಚನೆ ನೆನಪು ಇಲ್ಲ ಯಾವಾಗ ಕೂತಿದ್ದೆ ಅಷ್ಟು ಹೊತ್ತು ಅಂದ್ಬಿಟ್ಟು. ಕೂತಿರ್ಬೋದೇ ನಾವು ಮಧ್ಯದಲ್ಲಿ, ಬಟ್ ಅದು ನೆನಪಿರೋ ಲೆವೆಲ್ಗೆಲ್ಲ ಏನಿಲ್ಲ. ಜಸ್ಟ್ ಹಂಗೆ ಒಂದು ಥಾಟ್, ಓಕೆನಾ. ಇವಾಗ ಗರಜ್ ಸಂಕ ಆಟೋದಲ್ಲಿ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ತಲೆಗೆ ಬಂತು ನರ್ಸನ್ ಕಡೆ ಸಾಕ ಹಾಂ ಇಲ್ಲ ಬಿಡಿ, ಯಾರು ಏನು ಬೇಜಾರು ಮಾಡ್ಕೊಳ್ಳಲ್ಲ, ಅರ್ಥ ಮಾಡ್ಕೊತಾರೆ. ಸೊ ಗೈಸ್ ಈಗ ಸದ್ಯಕ್ಕೆ ಅಲ್ಲಿಂದ ಬಂದು ಈಗ ಗಾಡಿ ಶಿಫ್ಟ್ ಆಗಿದ್ದೀನಿ. ಇಲ್ಲೇ ಫ್ರೆಂಡ್ಸ್ ಇದ್ದರು, ಸೊ ಫ್ರೆಂಡ್ಸೇ ಬಿಡ್ತೀನಿ ಅಂದರು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ನಾವು. ಗೈಸ್ ನಮ್ಮ ಮಾಸಿ ರೆಡಿಯಾಗಿದ್ದಾಳೆ. ಸೊ ಒಂದು ರೌಂಡ್ ಹಾಕೊಂಬರೋಣ, ಯಾವ ಥರ ಇದೆ ಏನು ಕತೆ ಹಾಕೊಂಬಂದ್ಬಿಟ್ಟು ಆಮೇಲೆ ನೋಡಿ ಹೇಳಿ ಅಂತ ಹೇಳಿದ್ದಾರೆ. ಸೊ ಒಂದು ರೈಡ್ ಹಾಕೊಂಡ್ಬಿಡೋಣ ಶಾರ್ಟಾಗಿ. ಸೊ ಗೈಸ್ ನಮ್ಮ ಮಾಸಿ ನೋಡ್ಕೊಂಬಿಡಿ ಯಾವ ಥರ ಇದ್ದಾಳೆ ಅಂತ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಕಣ್ಣಿಗೆ ಬಿದ್ದಿದ್ದು ನನಗೆ ಏನಂದರೆ ಈ ಚೈನು ಗುರು. ಈ ಕಲರು ನಾನೇ ಮರ್ತೋಗ್ಬಿಟ್ಟಿದ್ದೆ. ಹೊಸ ಚೈನೇನೋ ಹಾಕ್ಸಿದ್ದೆ, ಬಟ್ ಆ ಕಲರ್ ಇದೆ ಬ್ರಾನ್ಸ್ ಕಲರ್ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿದ್ದೆ. ಆ ಲೆವೆಲ್ ಗಲೀಜ್ ಮಾಡಿದ್ದೆ, ಅಷ್ಟು ಕ್ಲೀನ್ ಮಾಡೇ ಇರಲಿಲ್ಲ ಇವತ್ತು. ನಾನು ನೀರು ಹೊಡಿಸ್ತಾ ಇದ್ದೆ, ಡೀಸೆಲ್ ವಾಶ್ ಮಾಡಿಸ್ತಾ ಇದ್ದೆ ಅಷ್ಟೇ, ಆದರೂ ಈ ಕಲರ್ ಬರ್ತಾ ಇರಲಿಲ್ಲ. ಸೊ ಈ ಕಲರ್ ಇದೆ, ಗುಡ್. ಸೊ ಸಡನ್ನಾಗಿ ಪಟ್ಟ ಅಂತ ಹೇಳ್ಬಿಟ್ಟು ಏನೂ ಗೊತ್ತಾಗೋದಿಲ್ಲ. ಹೋಗ್ತಾ ಓಡಿಸ್ತಾ ಮೇ ಬಿ ಏನಾದರೂ ಒಂದಿಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಅನಿಸಿದ್ರೆ ಬೇಕಾದ್ರೆ ಇಲ್ಲಿ ಬಂದುಬಿಟ್ಟು ಸರಿ ಮಾಡ್ಕೊಬೋದು. ನೋಡೋಣ ಓಡಿಸ್ಬಿಟ್ಟು ಅದಾದಮೇಲೆ ಏನಾಗುತ್ತೆ ಅಂತ. ಈಗ ಸದ್ಯಕ್ಕೆ ಹೇಳಿದ್ನಲ್ಲ, ನಮ್ದು ಇನ್ನೊಂದು ಕಡೆ ಹೋಗೋ ಪಯಣ ಶುರು ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಆನ್ ದಿ ವೇ ಸಿಗ್ತೀನಿ, ಎಲ್ಲಿ ಹೋಗ್ತೀನಿ ಏನು ಕತೆ ಅಂತೆಲ್ಲ ಹೇಳ್ತೀನಂತೆ. ಲೆಟ್ಸ್ ಗೋ. ಈಗ ಸದ್ಯಕ್ಕೆ ನಾನು ಮೈಸೂರು ರೋಡ್ನಲ್ಲಿ ಇದ್ದೀನಿ. ಏನು ಅದ್ಭುತ ಗುರು, ವ್ಲಾಗ್ನ ಸ್ಟಾರ್ಟ್ ಮಾಡಿದ ತಕ್ಷಣ ಜಾಮು. ಸ್ವಲ್ಪ ಸ್ಟ್ರೆಚ್ಚು ಆರಾಮಾಗಿ ಐತಲ್ಲ ಅಂತ ಹೇಳ್ಬಿಟ್ಟು ವ್ಲಾಗ್ ಕ್ಯಾಮ್ರಾ ಆನ್ ಮಾಡಿದೆ. ಸೊ ಆಗಲೇ ಅಟ್ಕಾಯಿಸ್ಕೊತ್ತು ನನಗೆ. ಸೊ ಇವತ್ತು ಪ್ಲ್ಯಾನ್ ಏನಪ್ಪ ಅಂದರೆ ಗೈಸ್, ವೈಟ್ ಫೀಲ್ಡಿಗೆ ಹೋಗ್ಬೇಕು ನಾನು. ಸೊ ಇವತ್ತು ಆ್ಯಕ್ಚುಲಿ ಹೋಗ್ತಿರೋದೇನಕ್ಕೆ ಅಂದರೆ ಒಂದು ಶೂಟ್ ಇದೆ, ಅದಕ್ಕಾಗಿಯೇ ನಾವು ಹೋಗುತ್ತಿರುವುದು. ಮಿಕ್ಕಿದವರು ಫ್ರೆಂಡ್ಸು ಬರ್ತಾರೆ. ಸೊ ಅವರು ಅಲ್ಲೇ ಬಂದು ಡೈರೆಕ್ಟಾಗಿ ನಮಗೆ ಜಾಯಿನ್ ಆಯ್ತಾರೆ. ನಾನು ಈ ಸೈಡಿಂದ ಹೋಗ್ಬಿಟ್ಟು ಅಲ್ಲಿ ಜಾಯಿನ್ ಆಗ್ತೀನಿ. ಬಿಕಾಸ್ ಅವ್ರು ಬರೋದು ಬೇರೆ ರೂಟು, ನಾನು ಬರೋದು ಬೇರೆ ರೂಟು. ಅದೇ ಇವತ್ತಿನ ಪ್ಲ್ಯಾನು. ಆ್ಯಕ್ಚುಲ್ ಶೂಟು ನಾಳೆ ಇರೋದು. ಮೋಸ್ಟ್ಲಿ ಇವತ್ತು ಒಂದು ಇರ್ಬೋದೇನೋ, ಕರೆಕ್ಟಾಗಿ ಗೊತ್ತಿಲ್ಲ, ನಂಗೆ ಮರ್ತೋಗ್ಬಿಟ್ಟಿದ್ದೀನಿ. ಹೇಳಿದರು, ಬಟ್ ನಾಳೆ ನಮಗೆ ಓಕೆನಾ. ನಂದು ಇವತ್ತೇನು ಲೆಕ್ಕಕ್ಕಿಲ್ಲ. ಮೋಸ್ಟ್ಲಿ ಆ ಗ್ಯಾಪಲ್ಲಿ ಅವ್ರು ಬಂದು ಶೂಟ್ ಗೀಟ್ ಮಾಡ್ಕೋತಿರ್ತಾರೆ. ನಾನು ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅದು. ತಡೀರಿ ಗೈಸ್, ಇಂಡಿಯನ್ ಆಯಿಲ್ ಐತೆ ಇಲ್ಲಿ. ಏರಿದೆಯಾ ಚೆಕ್ ಮಾಡೋಣ. ಗಾಳಿ ಇದೆಯಾ? ಗಾಳಿ ಇಲ್ಲ. ಗಾಳಿ ಇಲ್ಲದಿದ್ದರೆ ನಾವು ಪೆಟ್ರೋಲ್ ಹಾಕ್ಸಲ್ಲ, ಬಿಕಾಸ್ ನಮಗೆ ಗಾಳಿ ಬೇಕು. ಗೈಸ್ ನಿಜವಾಗ್ಲೂ ಮನಸ್ಸಿಂದ ಒಂದು ಮಾತು ಹೇಳ್ತೀನಿ ಕೇಳಿ. ಬೆಂಗಳೂರು ಇತ್ತೀಚೆಗೆ ಸಿಕ್ಕಾಬಟ್ಟೆ ಟ್ರಾಫಿಕ್ ಆಗ್ಬಿಟ್ಟಿದೆ. ನನಗೆ ಹೋಲ್ ಹಾರ್ಟೆಡ್ಲಿ ಒಂದು ಸಲ್ಯೂಟ್ ಹೇಳಬೇಕು ಗುರು. ಈ ಕ್ಯಾಬ್ ಡ್ರೈವರ್ಗಳು, ಈ ಬಸ್ ಡ್ರೈವರ್ಗಳು, ಆಟೋ ಡ್ರೈವರ್ಸು, ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಈ 9 to 5 ಜಾಬ್ ಮಾಡೋರು. ಅವ್ರಿಗೆ ಇನ್ನೂ ಜಾಸ್ತಿ ಹೇಳ್ಬೇಕು. ಯಾಕೆ ಗೊತ್ತಾ, ಇದೇ ಟ್ರಾಫಿಕಲ್ಲೇ ಅವರು ದಿನದ 2 ಅವರ್ ಆನ್ ಆ್ಯನ್ ಆ್ಯಾವ್ರೇಜ್ ಅಂದ್ಕೊಳ್ಳಿ, ಇಲ್ಲ 1.5 ಅವರ್ ಆನ್ ಆ್ಯನ್ ಆ್ಯಾವ್ರೇಜ್ ಅಂತ ಅಂದ್ಕೊಳ್ಳಿ, ಅಷ್ಟು ಕಳೀತಾರೆ ಅವರ ದಿನದ್ದು. ಅದ್ರ ಜೊತೆಗೆ ಹೊರಗಡೆ ಹೋಗಿ ಎಲ್ಲೋ ಒಂದು ಕಡೆ ಕೆಲಸನೂ ಮಾಡ್ಬಿಟ್ಟು ಬರ್ತಾರೆ. ಆ ಸ್ಟ್ರೆಸ್ಸು ಹೆಂಗೆ ಅವರೆಲ್ಲ ಜೀವನ ಮಾಡ್ತಾರೆ, ಹೆಂಗೆ ಅವರೆಲ್ಲ ಅಂದರೆ ಯುನೋ ಆ ಮೈಂಡ್ನ ಟ್ರೈನ್ ಮಾಡ್ಕೊಂಡಿದ್ದಾರೋ ನನಗಂತೂ ಗೊತ್ತಿಲ್ಲ. ಭಾರಿ ಕಷ್ಟ. ಮೇ ಬಿ ನಾವು ಅಪರೂಪಕ್ಕೆ ಈ ಥರ ಬರ್ತೀವಲ್ಲ, ಅದಕ್ಕೆ ಹಿಂಗೆ ಅನ್ನಿಸ್ತಿದೆಯೋ ಏನೋ. ಸುಮ್ಮನೆ ಅಲ್ಲಲ್ಲೇ ನಿಲ್ಸ್ಕೊಂಡಿರ್ತಾರೆ. ಈ ಥರ ಪೆಂಗ್ನನ್ ಮಕ್ಕಳು ಹೆಂಗೆ ಬೇಕೋ ಹಂಗೆ ರೈಟು ಲೆಫ್ಟ್ ಹೊಡಿತಿರ್ತಾರೆ. ಅವ್ರನ್ನೆಲ್ಲ ಡಾರ್ಜ್ ಮಾಡಿಕೊಂಡು ಹೆಂಗೆ ಹೋಗೋದು. ನಮಗೆ ಎಷ್ಟೋ ಕಡೆ ಫ್ರಸ್ಟ್ರೇಟ್ ಆಗಿಬಿಡುತ್ತೆ. ಆ್ಯಂಡ್ ಇವತ್ತು ಒಳ್ಳೆ ಫೀಲ್ ಕೊಡ್ತಾಯಿದೆ ಗಾಡಿ, ಓಕೆನಾ. ಇಷ್ಟೊತ್ತು ಓಡಿಸ್ಕೊಂಬಂದೆ, ಆಲ್ಮೋಸ್ಟ್ ಒಂದು 4-5 ಕಿಲೋಮೀಟರ್ ಓಡಿಸಿದ್ದೀನಿ ಅಷ್ಟೇ. ಅದು ಬಿಟ್ಟು ಏನು ಜಾಸ್ತಿ ಏನು ಓಡಿಸಿಲ್ಲ, ಬಟ್ ಒಳ್ಳೆ ಫೀಲ್ ಇದೆ. ಸೊ ಕ್ಲಚ್ ಕೇಬಲ್ ಎಲ್ಲ ಚೇಂಜ್ ಮಾಡಿಸಿದ್ದೀನಿ. ಅದು ನಿಮಗೆ ಮೇ ಬಿ ನೆಕ್ಸ್ಟ್ ವ್ಲಾಗಲ್ಲಿ ಡಿಟೇಲಾಗಿ ಹೇಳ್ತೀನಿ, ಓಕೆನಾ. ಏನೇನು ಚೇಂಜ್ ಮಾಡಿಸಿದ್ದೀನಿ ಆ್ಯಂಡ್ ಏನೇನು ಕೆಲಸಗಳಿದ್ವು ಇದರಲ್ಲಿ ಅಂತ. ಅವರು ನನಗಿನ್ನೂ ಬಿಲ್ ಕೊಟ್ಟಿಲ್ಲ.
ಸೊ ಅದನ್ನೆಲ್ಲ ಬಿಲ್ಲಲ್ಲಿ ಬ್ರೇಕಪ್ ಮಾಡಿಬಿಟ್ಟು ಅದಕ್ಕೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ನನಗೆ ಬಿಲ್ ಹೇಳ್ತೀನಿ ಅಂದಿದ್ದಾರೆ. ಸೊ ಅದು ಬಂದ ಮೇಲೆ ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ ಏನೇನು ಕೆಲಸ ನಡೆದಿದೆ ಅಂತ ಅಂದ್ಬಿಟ್ಟು. ಅಂದರೆ ಬಿಲ್ ಕೊಟ್ಟಿಲ್ಲ ಅಂದರೆ ಅವ್ರು ಬಿಲ್ ಕೊಟ್ಟಿಲ್ಲ ಅಂದರೆ ನಾನು ಪೇ ಮಾಡಿಲ್ಲ ಅಂತಾರಪ್ಪ, ನಾನು ಪೇ ಮಾಡಿಬಿಟ್ಟೆ ಬಂದಿರೋದು. ಸೊ ಅವರು ಓರಲ್ಲಿ ಹೇಳಿದ್ದಾರೆ, ಅದ್ರದ್ದು ಬ್ರೇಕಪ್ಪು ಬರೆದು ಕಳಿಸಿದ್ರೆ ನಾನು ವ್ಲಾಗಲ್ಲಿ ಹೇಳೋದಕ್ಕೆ ಸರಿಯಾಗುತ್ತೆ ಅಷ್ಟೇ. ಇವತ್ತು ಬ್ಲೈಂಡಾಗಿ ನಮ್ಮ ಗೂಗಲ್ ಮ್ಯಾಪ್ನ ಫಾಲೋ ಮಾಡ್ತಾಯಿದ್ದೀನಿ, ಓಕೆನಾ. ತಲೆನೇ ಕೆಡಿಸ್ಕೋತಾ ಇಲ್ಲ ಯಾವುದಕ್ಕೂ, ಸಿಕ್ಕಾಬಟ್ಟೆ ಜಾಮ್ ತೋರಿಸ್ತಾ ಇದೆ. ಎಲ್ಲೆಲ್ಲಿಂದ ಬತ್ತಿರಲಿ ಥೂ. ಇಲ್ಲಿ ನೋಡ್ರಿ, ವಾಪಸ್ ಬರೋರು ಒಂದು ಸೈಡ್ ಬರ್ತಾವ್ರೆ, ಈ ಸೈಡ್ ಹೋಗೋರು ಒಂದು ಸೈಡ್ ಹೋಗ್ತಾವ್ರೆ. ಒನ್ ವೇನಾ ಏನಿದು, ದೊಂಬ್ರಾಟ ಮಾಡ್ಕೊಂಬಿಟ್ಟವ್ರೆ. ಒಂದು ಸಿಗ್ನಲ್ ದಾಟ್ಬಿಟ್ರೆ ನೆಮ್ಮದಿ ಗೈಸ್, ನೆಮ್ಮದಿ. ದಾಟ್ಬಿಟ್ಟೆ, ಇನ್ನು ನೆಮ್ಮದಿ. ಯಾವ್ದು ಗುರೋದು 15-20 ನಿಮಿಷ ನಿಂತ್ಕೊಬೇಕು ಈ ಒಂದು ಸಿಗ್ನಲ್ಗೆ. ಯಪ್ಪ ದೇವ್ರೆ, ಅದು 15 ನಿಮಿಷ ಕಡಿಮೆ, ಖುಷಿ. 15 ನಿಮಿಷಕ್ಕೆ ಕ್ಲಿಯರ್ ಆದರೆ. ಆ್ಯಂಬುಲೆನ್ಸ್ ಅಲ್ಲ ಇದು, ಬ್ಲಡ್ ಸೆಂಟರ್, ಬ್ಲಡ್ ಬ್ಯಾಂಕ್. ಸೊ ನನ್ನ ಪಕ್ಕ ಇದೆ, ಎಮರ್ಜೆನ್ಸಿ ಸೈರನ್ ಹಾಕ್ಕೊಂಡಿದೆ. ಯಾವುದೇ ಕಾರಣಕ್ಕೂ 1 ಇಂಚ್ ಕೂಡ ಯಾವ ವೆಹಿಕಲ್ಲು ಮೂವ್ ಆಗ್ತಾಯಿಲ್ಲ, ಏನೂ ಮಾಡೋಕ್ಕಾಗಲ್ಲ. ತುಂಬ ಮುಂದೆ ಇದೆ ಸಿಗ್ನಲ್ಲು, ಅಲ್ಲಿ ಜನ ಮೂವ್ ಆಗಿ ಇಲ್ಲಿದ್ದು ಆ್ಯಂಬುಲೆನ್ಸ್ ಸೌಂಡ್ ಕೇಳಿ ಅವೆಲ್ಲ ಆಯಿತಾ. ಪಾಪ ಅವರು ಎಮರ್ಜೆನ್ಸಿ ಸೈರನ್ನು ಇನ್ನೊಂದು ಹಾಕ್ತಾರಲ್ಲ, ಇದು ನಾರ್ಮಲ್ ಸೈರೇನು, ಇನ್ನೊಂದು ಎಮರ್ಜೆನ್ಸಿ, ತುಂಬ ಎಮರ್ಜೆನ್ಸಿ ಅಂದರೆ ಒಂದು ಬೇರೆ ಥರ ಸೈರೇನ್ ಸೌಂಡ್ ಬರುತ್ತಲ್ಲ, ಅದೇನೂ ಆಗ್ತಾನೆ ಇಲ್ಲ ಅವರು. ಅವ್ರಿಗೂ ಗೊತ್ತು, ಸುಮ್ಮನೆ ಆಗ್ಬಿಟ್ಟವ್ರೆ. ಓಕೆ, ಸೊ ಗೈಸ್ ಮಾಡ್ರಿ ಏನು ಗೊತ್ತಾ, ಟ್ರಾಫಿಕ್ ಯಾವ ಲೆವೆಲ್ಗಿತ್ತು ಅಂತ ಹೇಳಿದ್ರೆ ನನಗೆ ಫುಲ್ ಸೈಕ್ ಮಾಡಿಬಿಡ್ತು. ಸೊ ಎಷ್ಟು ಮಟ್ಟಿಗೆ ಸೈಕು ಅಂತ ಹೇಳಿದ್ರೆ, ಇನ್ನು ಮುಂದೆ ನಾನು ಗಾಡಿ ಓಡ್ಸೋಕ್ಕಾಗಲ್ಲ ಅಂತ ನನಗೆ ಅನಿಸ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಹತ್ರ ಕೇರ್ ಫ್ರಮ್ ಅಂತಿದೆ. ಸೊ ಅಲ್ಲೇ ಸ್ಟಾಪ್ ಮಾಡಿದ್ದೀನಿ ಒಂದು 5 ನಿಮಿಷ ಅಂತ. ಟ್ರ್ಯಾಕ್ ಬೇರೆ ತಪ್ಪೋಗಿದೆ, ತುಂಬ ದಿನ ಆಗಿದೆ ಗಾಡಿ ಓಡಿಸಿ ಈ ಥರ ರೈಡು. ಆಲ್ಮೋಸ್ಟ್ 2 ಅವರ್ ಆಗಿದೆ ಇಲ್ಲಿಗೆ ಬರೋದಕ್ಕೆ. ಸೊ ಬ್ಯಾಕ್ ಪೇಯ್ನಿಂದ ಎಲ್ಲ ಶುರುವಾಗ್ಬಿಟ್ಟಿದೆ. ಹಾಗಾಗಿ ಒಂದು ಸ್ವಲ್ಪ ಸ್ಟಾಪ್ ಹಾಕಿ ರಿಲ್ಯಾಕ್ಸ್ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಸುಮ್ಮನೆ ರೋಡ್ ಸೈಡ್ ಸ್ಟಾಪ್ ಆಗ್ತಿದೆ ಅಷ್ಟೇ. ಏನು ಜಾಮ್ ಇದ್ದೀರಿ ಅಜ್ಜಿ, ತಲೆ ಕೆಡಿಸ್ಬಿಟ್ಟು ಸೈಕ್ ಆಗ್ಬಿಟ್ಟೆ ಇವತ್ತು. ಫೀನಿಕ್ಸ್ ಮಾರ್ಕೆಟ್ ಸಿಟಿ ಪೀಕಾಕ್ದಾಗ ಏನೋ ಮಾಡ್ಬಿಟ್ಟವ್ರೆ, ಫುಲ್ ಡಿಸೈನಾಗಿ ಚೆನ್ನಾಗಿ ಮಾಡಿದ್ದಾರೆ, ಮಸ್ತಾಗಿದೆ. ಅಲ್ಲಿ ಹತ್ರದಲ್ಲಿ ಇನ್ನೂ ಮೋಸ್ಟ್ಲಿ ಕ್ಯಾಮ್ರಾದಲ್ಲಿ ಕಾಣಿಸಿರಲ್ಲ. ನಾನು ಹೇಳಿದ್ರೆ ನೀವು ನಂಬಲ್ಲ ಗೈಸ್, ನಿಜವಾಗ್ಲೂ ಸೈಕ್ ಆಗಿಬಿಟ್ಟು ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ, ಏನಪ್ಪ ಇದು, ಇಲ್ಲೂ ಈ ಟೈಮಲ್ಲಿ ಓಡಾಡಬೇಕಾಗಿ ಮೇಲೆ ಅನಿಸ್ಬಿಡ್ತು. 2-2.5 ಅವರ್ ಗೈಸ್, ಫುಲ್ ಟ್ರಾಫಿಕ್ಕು. ಈಗ ಸದ್ಯಕ್ಕೆ ಮನೆಗೆ ಬಂದಿದ್ದೀನಿ. ಇದು ನಮ್ಮ ಹಳೆ ಹೆಲ್ಮೆಟ್ಟು, ಇದಕ್ಕೆ ರಿಟೈರ್ಮೆಂಟ್ ಕೊಡುವ ಸಮಯ ಬಂದಿದೆ. ಸೊ ಹೊಸ ಹೆಲ್ಮೆಟ್ನ ತೆಗ್ಬಿಟ್ಟು ಮುದ್ದೆನೇ ಇಟ್ಕೊಂಡ್ಬಿಟ್ಟಿದ್ದೀನಿ, ಮನೆಯವ್ರಿಗೆಲ್ಲ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದ್ದೀನಮ್ಮ? ಚೆನ್ನಾಗಿದೆ. ನಮ್ಮ ಮಮ್ಮಿ ಇವತ್ತು ಇನ್ನೂ ರೇಟ್ ಗೊತ್ತಿಲ್ಲ, ಅದಕ್ಕೋಸ್ಕರ ಸುಮ್ಮನೆ ಅವರೇ. ಇದಕ್ಕೂ ಒಂದು ಪಕ್ಷ ಸುಮ್ಮನಾಗಿ ಬಂದಿರೋ, ಇದಕ್ಕೆ ಕೊಟ್ಟಿರೋ ರೇಟನ್ನು ನಮ್ಮ ಮಮ್ಮಿ ಏನಾದ್ರು ಹೇಳ್ಬಿಟ್ರೆ ಪಕ್ಕಾ ಬೈತಾರೆ. ಏನು ಮಾಡೋಕ್ಕಾಗಲ್ಲ, ಇಷ್ಟು ನಮ್ಮ ಮಮ್ಮಿನೇ ವಿಡಿಯೋ ಮಾಡ್ತಿರೋದು. ಇದ್ರ ರೇಟ್ ಹೇಳಲ್ಲ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ನಮ್ಮ ಮಮ್ಮಿನೂ ನೋಡ್ಕೊಳ್ಳಿ, ಅದಕ್ಕೆ ಒಂದು ಸರಿ ತೋರಿಸ್ಬಿಡೋಣ ನಿಮಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಸೊ ಇದು ಒಂದು ಬಲಕ್ಲಾವ್ ತೊಗೊಂಡಿದ್ದು. ಅದಾದಮೇಲೆ ಇದು ಹೆಡ್ ಕ್ಯಾಪು, ಗಾಡಿ ಓಡಿಸ್ಬೇಕಾದ್ರೆ ಬೆವರು ಹೆಲ್ಮೆಟ್ಗೆ ಹಟ್ಬಾರ್ದು. ಆ್ಯಂಡ್ ನಮ್ಮ ಸ್ಕಿನ್ನು ಕೂಡ ಪ್ರೊಟೆಕ್ಟ್ ಆಗಿರಬೇಕು, ಸ್ಕ್ಯಾಲ್ಪು. ಒಂದು ಹೆಲ್ಮೆಟ್ ನೋಡಿ ಯಾವ ಥರ ಇದೆ ಅಂತ. ಸೊ ಒಂದು ಸ್ವಲ್ಪ ನನ್ನ ಗಾಡಿಗೆ ಮ್ಯಾಚ್ ಆಗೋ ಥರ ಇರಲಿ ಅಂತ ಅಂದ್ಬಿಟ್ಟು ಗ್ರೀನ್ ಕಲರಲ್ಲೇ ತೊಗೊಂಡೆ. ಗ್ರೀನ್ ಆ್ಯಂಡ್ ಬ್ಲ್ಯಾಕು ಬೇಕು ಅಂತಾರೆ. ಸೊ ನನ್ನ ಗಾಡಿನೂ ಗ್ರೀನ್ ಆ್ಯಂಡ್ ಬ್ಲ್ಯಾಕು. ಆ್ಯಂಡ್ ಅದ್ರ ಜೊತೆಗೆ ಇದೊಂದು ಗ್ಲೌಸು. ಸೊ ನೋಡಿದ್ದೀರಾ ಆವಾಗಲೇ, ಆ್ಯಕ್ಚುಲಿ ತೋರಿಸ್ದೆ ಅನ್ಕೋತೀನಿ. ಸೊ ಇದು ಅಷ್ಟೇ ಯೆಲ್ಲೋ ಕಲರ್ ತೊಗೊಂಡಿದ್ದು, ಅದಕ್ಕೆ ಗ್ರೀನ್ ಇರಲಿಲ್ಲ ಇದರಲ್ಲಿ, ಕಂಪ್ಲೀಟ್ ಫುಲ್ ಬ್ಲ್ಯಾಕ್ ಇತ್ತು. ಬಟ್ ಅದಕ್ಕೆ ಬದಲು ಮ್ಯಾಚಿಂಗ್ ಚೆನ್ನಾಗಿರುತ್ತೆ ಈ ಕಲರ್ಗೆ ಹೆಲ್ಮೆಟ್ಗೆ ಅಂತ ಅಂದ್ಬಿಟ್ಟು ಅದನ್ನೇ ತೊಗೊಂಡೆ. ಸೊ ಪಟ್ಟ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ತೋರಿಸ್ಬಿಡ್ತೀನಿ ಯಾವ ಥರ ಕಾಣ್ತೀನಿ ಅಂತ ಅಂದ್ಬಿಟ್ಟು. ಪೀಲ್ ಮಾಡೋಣ, ಪೀಲು ಹಾಂ ಫುಲ್ ಸ್ಯಾಟಿಸ್ಫ್ಯಾಕ್ಷನು. ಕ್ರೇಜಿ ಇದ್ರೆ ಕ್ರೇಜಿ, ಹೊಸದಲ್ವಾ, ಅದಕ್ಕೋಸ್ಕರ ಚೆನ್ನಾಗಿ ಕಾಣುತ್ತೆ. ಹೋಗ್ತಾ ಹಿಂಗೆ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ಇಲ್ಲಿ ಒಳಗಡೆ ಇನ್ನೊಂದು ಇದೆ, ಬಾ ಮರಿ ನೀನೇ ಕಿತ್ಬಿಡು ಬಾ. ನನ್ನ ಅಳಿಯ ಬಂದ, ಸೂಪರ್. ಸೊ ನಾನು ತೊಗೊಂಡಿರೋದು ಲಾರ್ಜು, ಓಕೆನಾ. ನನಗೆ ಕರೆಕ್ಟಾಗಿ ಫಿಟ್ ಅನಿಸುತ್ತೆ. ಆ್ಯಂಡ್ ಹೋಗ್ತಾ ಒಂದು ಸ್ವಲ್ಪ ಯೂಸ್ ಆಗ್ಬೋದು, ಯೂಸ್ ಮಾಡ್ತಾ ಸೊ ಪರ್ಫೆಕ್ಟಾಗಿದೆ ಅಂತ ಅನ್ನಿಸ್ತು. ಈ ಗ್ಲಾಸಸ್ನು ಕೂಡ ಡೌನ್ ಮಾಡ್ಕೊಬೋದು. ಡೌನ್ ಆಗವು, ಹಾಂ ಆಯಿತು, ಮುಗೀತು. ಹಿಂಗೆ ಕಾಣ್ತೀವಿ ನೋಡೋದಕ್ಕೆ. ಆಮೇಲೆ ಎತ್ಕೊಳ್ಳೋದು ಮೇಲೆ ಹೋಗುತ್ತೆ, ಇದು ಇಲ್ಲೂ ಮೂವ್ ಮಾಡ್ಬೋದು. ನಾನು ಹೊಸ ಗ್ಲೌಸ್ ತೊಗೊಳೋದಕ್ಕೆ ಮೇಯ್ನ್ ಕಾರಣನೇ ಇವನು. ಯಾಕೆ ಗೊತ್ತಾ, ಅಂದರೆ 2 ಗ್ಲೌಸ್ ಇದೆ. ಈಗಲೂ ನಮ್ಮ ಮಮ್ಮಿನ ಕೇಳಿ, ಯಾವ ಗ್ಲೌಸ್ ಎಲ್ಲಿದೆ ಅಂತ ಗೊತ್ತಿಲ್ಲ ನಮಗೆ. ಯಾವಾಗ ಬರ್ತಾನೋ ತಗೋತಾನೆ ಗ್ಲೌಸ್ನ, ಹಾಕೋತಾನೆ, ಅವ್ನಿಗೆ ಇಷ್ಟ ಬಂದಂಗೆ ಯಾವ್ದಾದ್ರು ಒಂದು ಜಾಗದಲ್ಲಿ ಇಟ್ಬಿಡ್ತಾನೆ, ಹೋಗ್ಬಿಡ್ತಾನೆ. ಅದು ನೆಕ್ಸ್ಟ್ ಟೈಮ್ ಬಂದಾಗ ಇವನೇ ಹುಡುಕ್ಬಿಟ್ಟು ತಗೊಳ್ತಾನೆ ಅಲ್ಲಿ, ಅಲ್ಲ ಮರಿ. ಸೊ ಗೈಸ್ ನೋಡಿ, ಸೊ ಇದು ಬೇಕು, ಸೇಫ್ಟಿ ಇರಲಿ ಅಂತಲೇ ಫುಲ್ ರೈಡಿಂಗ್ ಗೇರ್ಸ್ ಎಲ್ಲ ನಾನು ಐ ಥಿಂಕ್ ರೈನಾಕ್ಸ್
ಲೆವೆಲ್ 2 ಲೆವೆಲ್ 3 ಗೊತ್ತಿಲ್ಲ, ಇರೋದ್ರಲ್ಲಿ ಪ್ರೀಮಿಯಂ ಕ್ವಾಲಿಟಿ ಹೈಯೆಸ್ಟ್ ರೇಂಜಲ್ಲೇ ಅವತ್ತು ತೊಗೊಂಡಿದ್ದೆ ತೊಗೊಳ್ಬೇಕಾದ್ರೆ. ಸೊ ಅದಕ್ಕೋಸ್ಕರ ಸಿಂಪಲಾಗಿತ್ತು ಗ್ಲೌಸು. ಸೊ ಅದು ಒಂದು ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಈ ಸರಿ ಇದಕ್ಕೂ ದುಡ್ಡು ಹಾಕ್ಬಿಟ್ಟಿದ್ದೀನಿ. ಸೊ ಗೈಸ್ ನೋಡಿ, ಸೊ ಇದು ಬೇಕು, ಸೇಫ್ಟಿ ಇರಲಿ ಅಂತಲೇ ಫುಲ್ ರೈಡಿಂಗ್ ಗೇರ್ಸ್ ಎಲ್ಲ ನಾನು ಐ ಥಿಂಕ್ ರೈನಾಕ್ಸ್ ಲೆವೆಲ್ 2 ಲೆವೆಲ್ 3 ಗೊತ್ತಿಲ್ಲ, ಇರೋದ್ರಲ್ಲಿ ಪ್ರೀಮಿಯಂ ಕ್ವಾಲಿಟಿ ಹೈಯೆಸ್ಟ್ ರೇಂಜಲ್ಲೇ ಅವತ್ತು ತೊಗೊಂಡಿದ್ದೆ ತೊಗೊಳ್ಬೇಕಾದ್ರೆ. ಸೊ ಅದಕ್ಕೋಸ್ಕರ ಸಿಂಪಲಾಗಿತ್ತು ಗ್ಲೌಸು. ಸೊ ಅದು ಒಂದು ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಈ ಸರಿ ಇದಕ್ಕೂ ದುಡ್ಡು ಹಾಕ್ಬಿಟ್ಟಿದ್ದೀನಿ. ಎಷ್ಟು ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ನಮ್ಮ ಮಮ್ಮಿ ಇದ್ದಾರೆ, ನಾನು ಹೇಳಲ್ಲ. ಆ್ಯಕ್ಚುಲಿ ಇನ್ನೂ ಲುಕ್ಕಾಗಿ ಕಾಣ್ತಿತ್ತು ಬ್ಲ್ಯಾಕ್ ಕಲರು, ಫುಲ್ ಹೇಳಿದ್ನಲ್ಲ ಅದು. ಬಟ್ ಅದೇನೋ ಗೊತ್ತಿಲ್ಲ, ನನಗೆ ಇದು ತೊಗೊಬೇಕಂತ ಅನ್ನಿಸ್ತು. ಸಿಂಪಲ್ ಆಗ್ಬಿಡ್ತು, ಬ್ಲ್ಯಾಕ್ ಅನ್ನಿಸ್ತು. ಸೊ ಪರ್ಫೆಕ್ಟ್. ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಈ ವಿಡಿಯೋ ಇಲ್ಲಿವರೆಗೂ ನೋಡೋಕ್ಕೆ. ಈ ವ್ಲಾಗ್ ಇಷ್ಟ ಆದರೆ ನಿಮ್ಮದು ಇರಲಿ ಅಂತ ಲೈಕ್ ಆಗ್ತದೆ. ಹೊಸಬರು ನೋಡ್ತಾರೆ ಮರದಲ್ಲಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನೆಕ್ಸ್ಟ್ ರೋಡ್ ರೈಡರ್ಸ್ ಅವರ ಕಂಪ್ಲೀಟ್ ಡೀಟೇಲ್ಸ್, ಲೊಕೇಶನು, ಕಾಂಟ್ಯಾಕ್ಟ್ ನಂಬರು ಎಲ್ಲದನ್ನು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಏನೇ ಇರಲಿ ನಿತಿನ್ ಅವ್ರ ನಂಬರೇ ಹಾಕಿರ್ತೀನಿ. ಸೊ ನಿತಿನ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಏನು ಬೇಕೋ ತರಿಸ್ಕೊಳ್ರಿ, ತರಿಸ್ಕೊಡ್ತಾರೆ ಹೇಳಿದ್ರೆ. ಆ್ಯಂಡ್ ನಮ್ಮ ತೇಜಸ್ ಬ್ರೋ ಅವ್ರು ಏನು ಮಾಡಿದ್ರು, ಅವ್ರಿಗೆ ಆಲ್ರೆಡಿ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ರು ಈ ಹೆಲ್ಮೆಟ್ಟು ಈ ಗ್ರಾಫಿಕ್ಸಲ್ಲೇ ತೊಗೊಬೇಕು ಅಂತ. ಸೊ ಆ ಪರ್ಟಿಕ್ಯುಲರ್ ಮಾಡೆಲು ಅವ್ರ ಹತ್ರ ಇರಲಿಲ್ಲ. ಸೊ ಅದನ್ನು ಫೋಟೋ ಕೊಟ್ಬಿಟ್ಟು ನನಗೆ ತಂದು ಕೊಡು ಅಂತ ಹೇಳಿದ್ದಾರೆ. ಸೊ ನಮ್ಮ ನಿತಿನ್ ಅವರು ಒಪ್ಕೊಂಡಿದ್ದಾರೆ, ಆಯಿತು ತಂದು ಕೊಡ್ತೀನಿ ಅಂತ. ಸೊ ನೆಕ್ಸ್ಟ್ ಮತ್ತೆ ಹೋಗ್ಬೇಕು ಅಲ್ಲಿಗೆ ನಮ್ಮ ತೇಜಸ್ ಬ್ರೋ ಅವರ ಹೆಲ್ಮೆಟ್ನ ಪರ್ಚೇಸ್ ಮಾಡೋಕ್ಕೆ. ಅದಕ್ಕೆ ಹೇಳಿದ್ದು, ಏನೇ ಕೇಳಿದ್ರು ತರಿಸ್ಕೊಡ್ತಾರೆ, ತೊಂದರೆ ಇಲ್ಲ. ಹೋಗ್ರೋ ಡಬ್ಬ ನನ್ನ ಮಕ್ಕಳ.